ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರಲ್ಲಿದ್ದೀವಿ. ನಮಗಿಲ್ಲಿ ಜೈ ಕಿಸಾನ್ ಕಂಪ್ನಿಯವರ ಈ ತಾಂತ್ರಿಕ ಅಧಿಕಾರಿ ಇದ್ದಾರೆ ಶಿವಕುಮಾರ್ ಅಂತ. ಅವ್ರ ನಮ್ಮನೇಲಿ ಕರ್ಕೊಂಡು ಬಂದಿದ್ರು. ಅವ್ರದ್ದೊಂದು ಹೊಸ ವಿಶೇಷ ರಸಗೊಬ್ಬರ ಬಂದಿದೆ. ಸಾಮಾನ್ಯವಾಗಿ ನೀವೆಲ್ಲ ಈಗ ಬಾಳೆಯಲ್ಲಿ ನೋಡಿರ್ತೀರಿ ಬನಾನಾ ಸ್ಪೆಷಲ್ ಅಂತ ಇದೆ, ಆಮೇಲೆ ಮಾವಿನಲ್ಲಿ ನೋಡಿರ್ತೀರಿ ಮ್ಯಾಂಗೋ ಸ್ಪೆಷಲ್ ಅಂತ, ಆಮೇಲೆ ತರಕಾರಿಗಳಿಗೆಲ್ಲ ವೆಜಿಟಬಲ್ ಸ್ಪೆಷಲ್ ಅಂತ ಕೂಡ ಬಳಸ್ತಿದ್ದಾರೆ. ಜೈ ಕಿಸಾನ್ ಅವರು ಈ ಒಂದು ಹೊಸ ವಿಶೇಷ ರಸಗೊಬ್ಬರನ ತಂದಿದ್ದಾರೆ. ಟೊಮ್ಯಾಟೊ ಸ್ಪೆಷಲ್ ಗ್ರೇಡ್ 1 ಗ್ರೇಡ್ 2 ಅಂತ ಎರಡು ಇದು ಮಾಡಿದ್ದಾರೆ ಅವರು. ಅದನ್ನ ಬಳಸಿ ಈ ಭಾಗದಲ್ಲಿ ರೈತರು ಒಂದು ಒಳ್ಳೆ ಗುಣಮಟ್ಟದ ಕಾಯಿ ಅಥವಾ ಇಳುವರಿಯನ್ನು ಪಡಿತಿದ್ದಾರೆ. ರೈತರ ಕಡೆಯಿಂದ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ. ಸರ್, ನೀವು ನಮ್ಮ ರೈತರನ್ನ ಸಂದರ್ಶಿಸಿ ಒಂದ್ಸಲ ಅವರ ಅನುಭವನ ನಿಮ್ಮ ವೀಕ್ಷಕರಿಗೂ ತಿಳಿಸಿ, ಹೇಗೆ ನಮ್ಮ ಈ ಒಂದು ರಸಗೊಬ್ಬರದ ಈ ಒಂದು ಪ್ರತಿಕ್ರಿಯೆ, ರೈತರ ಪ್ರತಿಕ್ರಿಯೆ ಹೇಗಿದೆ ಅಂತ ನಿಮ್ಮ ವೀಕ್ಷಕರಿಗೂ ತಿಳಿಸಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಾವು ಈ ಜೈ ಕಿಸಾನ್ ಕಂಪ್ನಿಯ ತಾಂತ್ರಿಕ ಅಧಿಕಾರಿಯಾದ ಶಿವಕುಮಾರ್ ಅವರನ್ನು ಮತ್ತು ಅವರ ರಸಗೊಬ್ಬರವನ್ನು ಬಳಸಿ ಯಾವ ರೀತಿ ಒಂದು ಈ ಇಳುವರಿ ಆಯಿತು ಅಥವಾ ಗುಣಮಟ್ಟವನ್ನು ಹೆಚ್ಚಿಸ್ಕೊಂಡಿದ್ದಾರೆ ಅಂತ ಒಂದಿಬ್ಬರು ರೈತರ ಅನುಭವವನ್ನು ಕೇಳ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನೀವು ಜೈ ಕಿಸಾನ್ ಕಂಪ್ನಿಯ ತಾಂತ್ರಿಕ ಅಧಿಕಾರಿಗಳಿದ್ದೀರಿ. ಜೈ ಕಿಸಾನ್ ಕಂಪ್ನಿ ಒಂದು 70 ವರ್ಷಗಳಿಂದ ನಮ್ಮ ರೈತಾಪಿ ವರ್ಗದಲ್ಲಿ ಬಹಳ ಜನಪ್ರಿಯವಾದಂತಹ ಕಂಪ್ನಿ. ಈ ವಿಶೇಷವಾಗಿ ಗೊಬ್ಬರಗಳು ಇದು ಮಾಡಬೇಕಾದ್ರೆ ನಿಮ್ಮ ಕಂಪ್ನಿ ಗೊಬ್ಬರಗಳು ಬಹಳ ಒಳ್ಳೆ ಉತ್ತಮ ಗುಣಮಟ್ಟದ ಗೊಬ್ಬರಗಳಿದ್ದಾವೆ. ರೈತರು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಜೈ ಕಿಸಾನ್ ರಸಗೊಬ್ಬರಗಳನ್ನ ಬಳಸ್ತಾರೆ. ಈಗಾಗಲೇ ನಿಮ್ಮ ಹತ್ರ ನೀರಿನಲ್ಲಿ ಕರಗುವಂತ ಬಹಳಷ್ಟು ಗೊಬ್ಬರಗಳು ಮುಂಚೆಯಿಂದಾನೇ ಇದಾವೆ. 1261 ಇರ್ಬೋದು, 13-045 ಇರ್ಬೋದು. ಆದಾಗ್ಯೂ ನೀವು ಈ ಟೊಮ್ಯಾಟೊ ಸ್ಪೆಷಲ್ ಗ್ರೇಡ್ 1, ಟೊಮ್ಯಾಟೊ ಸ್ಪೆಷಲ್ ಗ್ರೇಡ್ 2 ತರುವಂತ ಉದ್ದೇಶ ಏನು ಸರ್ ಅಂತ? ಮಾರುಕಟ್ಟೆಯಲ್ಲಿ ನಮಗೆ ನಾನಾ ರೀತಿಯಾದಂಥ ನೀರಿನಲ್ಲಿ ಕರಗಿಸಿ ಬಿಡುವಂಥ ಗೊಬ್ಬರಗಳಾಗಿರ್ಬೋದು ಅಥವಾ ಗಟ್ಟಿ ಗೊಬ್ಬರಗಳಾಗಿರ್ಬೋದು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಏನಂತಂದರೆ ಈಗ ಪ್ರತಿ ಒಂದು ದಿನಗಳು ಕಳೆದ ಹಾಗೆ ನಮಗೆ ತಂತ್ರಜ್ಞಾನ ಡೆವಲಪ್ ಆಗ್ತಾ ಇದೆ. ಅದೇ ರೀತಿಯಾಗಿ ನಾವು ಟೊಮ್ಯಾಟೊಗೆ ಅಂತ ಹೇಳಿ ಒಂದು ಸ್ಪೆಷಲ್ ಗ್ರೇಡ್ನ ಯಾಕೆ ತಂದ್ವಿ ಅಂದರೆ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ. ಅಂದರೆ ಅವರು ಈಗ ಮಾರುಕಟ್ಟೆಗೆ ಹೋದ್ವಿ ಅಂದರೆ ತುಂಬ ಥರ ಗೊಬ್ಬರಗಳಿರೋದ್ರಿಂದ ಎಲ್ಲನೂ ಬಳಸೋ ಅವಶ್ಯಕತೆ ಇರಲ್ಲ. ಈ ಒಂದು ಗೊಬ್ಬರಗಳನ್ನ ಬಳಸ್ತಾ ಹೋದ್ರೆ ಸಾಕು, ಬೇರೆ ಯಾವ ಗೊಬ್ಬರದ ಅವಶ್ಯಕತೆನೂ ಇರಲ್ಲ. ನೀವು ಮಾರ್ಕೆಟಲ್ಲಿ ಆಗಲೇ ಕೇಳಿರ್ಬೋದು ದಾಳಿಂಬ್ರೆ ಸ್ಪೆಷಲ್ ಅಂತ, ಬಾಳೆ ಸ್ಪೆಷಲ್ ಅಂತ, ಈ ರೀತಿಯಾಗಿ ನಾನಾ ರೀತಿಯಾದ ಗೊಬ್ಬರಗಳಿದಾವೆ. ನಮ್ದೇನಂತ ಅಂದರೆ ಟೊಮೆಟೊ ಬೆಳೆ ಅದನ್ನು ನಾವು ತುಂಬ ಕಡೆ ಟ್ರಯಲ್ಸ್ ಕೂಡ ಮಾಡಿದ್ದೀವಿ. ರಿಸರ್ಚ್ನ ಮಾಡಿ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಪರೀಕ್ಷೆ ಮಾಡಿ ಅದನ್ನು ಟೊಮೆಟೊ ಬೆಳೆಗೆ ಏನು ಆ ಒಂದು ಬೆಳೆಗೆ ಏನು ಅವಶ್ಯಕತೆ ಇದೆಯೋ ಆ ರೀತಿಯಾಗಿ ಒಂದು ಪ್ರಾಡಕ್ಟ್ನ ನಾವು ತಯಾರು ಮಾಡಿದ್ದೀವಿ. ಇದನ್ನ ಬಳಸಿದ್ರೆ ಇನ್ನು ಬೇರೆ ಯಾವ ಗೊಬ್ಬರಗಳನ್ನು ಅವಶ್ಯಕತೆ ಬರೋದಿಲ್ಲ ಅವ್ರಿಗೆ. ಸೊ ಹಾಗಾಗಿ ಈ ಒಂದು ಗೊಬ್ಬರನ ತಯಾರು ಮಾಡಿದೆ ಕಂಪನಿ ಕಡೆಯಿಂದ. ಈ ಟೊಮ್ಯಾಟೊ ಸ್ಪೆಷಲ್ ಗ್ರೇಡ್ 1 ಮತ್ತು ಗ್ರೇಡ್ 2 ಅಂತ ಮಾಡಿದ್ದೀರಿ. ಎರಡರಲ್ಲೂ ಯಾವ್ಯಾವ ಪೋಷಕಾಂಶಗಳಿದಾವೆ ಸರ್? ಸರ್, ಈಗ ಟೊಮೆಟೊ ಸ್ಪೆಷಲ್ ಗ್ರೇಡ್ 1 ತಗೊಂಡ್ರೆ ನಿಮಗೆ NPK, ಸಲ್ಫರು ಮತ್ತು ಜಿಂಕು ಬೋರಾನ್ 6 ಪೋಷಕಾಂಶಗಳಿದೆ. NPK ಅಂಶ ಬಂದು ನಿಮಗೆ 15, 10, 15 ಈ ಸರಾವರಿಯಲ್ಲಿದೆ. ಜೊತೆಗೆ ಸಲ್ಫರ್ 5% ಇದೆ. ಜಿಂಕು ಮತ್ತು ಬೋರಾನು, ಜಿಂಕ್ 1% ಇದೆ, ಬೋರಾನ್ 0.5% ಇದೆ. ಗ್ರೇಡ್ 2 ನಲ್ಲಿ ಬಂದಾಗ ನಮಗೆ ಅದರಲ್ಲೂ NPK ವಿತ್ ಬೋರಾನ್ ಇದೆ. NPK ಬಂದು ನೈಟ್ರೋಜನ್ 5, ಫಾಸ್ಫರಸ್ 25, ಪೊಟ್ಯಾಶ್ ಬಂದು 35, ಕೊನೆಗೆ ನಿಮಗೆ ಬೋರಾನ್ ಬಂದು 0.1% ಇದೆ ಗ್ರೇಡ್ 2 ನಲ್ಲಿ. ಇದನ್ನ ನೀವು ಇದು ಎರಡೇ ನಮ್ದು ಪ್ರಾಡಕ್ಟ್ ಇರೋದು. ಅಂದ್ರೆ ಗ್ರೇಡ್ 1 ಅಂತ ಹೇಳಿ ಒಂದು ಹಂತದಲ್ಲಿ, ಗ್ರೇಡ್ 2 ಅಂತ ಹೇಳಿ ಎರಡನೇ ಹಂತದಲ್ಲಿ. ಸಾರಜನಕ ವಿಚಾರ ತಗೊಂಡ್ವಿ ಅಂದ್ರೆ ಸಾರಜನಕ ಬೆಳವಣಿಗೆ ಹಂತದಲ್ಲಿ ಬೇಕಾಗುತ್ತೆ. ಬೆಳೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಬೆಳೆ ನಾಟಿ ಮಾಡಿದಾಗ ಬೆಳವಣಿಗೆಗೆ ನಮಗೆ ನೈಟ್ರೋಜನ್ ಹೆಚ್ಚಿನ ಅಂಶದಲ್ಲಿ ಬೇಕು, ಅಂದ್ರೆ ಸಾರಜನಕ ಹೆಚ್ಚಾಗಿ ಬೇಕಾಗುತ್ತೆ. ರಂಜಕದ ವಿಚಾರ ತಗೊಂಡ್ರೆ ಸ್ಟಾರ್ಟಿಂಗ್ ಅಲ್ಲಿ ಬೇರೆ ಬೆಳವಣಿಗೆಗೆ ಸಹಾಯ ಮಾಡ್ತದೆ. ತದನಂತರ ಹೂ ಬಿಡ್ಲಿಕ್ಕೆ, ಹೂವಿನ ಸಂಖ್ಯೆ ಹೆಚ್ಚು ಮಾಡ್ಲಿಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಅದೇ ರೀತಿಯಾಗಿ ಪೊಟ್ಯಾಶ್ ವಿಚಾರ ತಗೊಂಡ್ರೆ ಅದರಲ್ಲಿ ನಿಮ್ಗೆ ಒಂದು ಸರಿ ಕಾಯಿ ಕಚ್ಚಿದ್ಮೇಲೆ, ಹೂವಿಂದ ಕಾಯಿ ಆದ್ಮೇಲೆ ಕಾಯಿ ಗಾತ್ರ ಆಗಿರ್ಬೋದು, ಕಾಯಿ ಕಚ್ಚೋದಿಕ್ಕಾಗಿರ್ಬೋದು ಎಲ್ಲ ರೀತಿಯಾಗಿ ಸಹಾಯ ಮಾಡುತ್ತೆ. ಜೊತೆಗೆ ರೋಗ ನಿರೋಧಕ ಶಕ್ತಿನೂ ಕೂಡ ಹೊಂದಿರುತ್ತೆ. ಸೊ ಈ ರೀತಿಯಾಗಿ ಈ 3 ಪೋಷಕಾಂಶಗಳು ಮಾಡ್ತದೆ. ಜೊತೆಗೆ ಈಗ ಜಿಂಕು ಬೋರಾನ್ ವಿಚಾರ ಬಂದ್ವಿ ಅಂದ್ರೆ ಜಿಂಕು ನಿಮ್ಗೆ ಒಂದು ಬೆಳೆ ಹಸಿರಾಗಿರೋದಕ್ಕೆ, ಒಳ್ಳೆ ಒಂದು ಆರೋಗ್ಯಕರವಾಗಿರ್ಲಿಕ್ಕೆ ಅದು ಸಣ್ಣದಾಗಿ ಬೇಕಾಗುತ್ತೆ. ಬಟ್ ತುಂಬಾ ಅವಶ್ಯಕತೆ ಇದೆ. ನಮ್ಮ ಒಂದು ಭಾರತದ ಮಣ್ಣಿನಲ್ಲಿ 47% ಅಷ್ಟು ಭೂಮಿಯಲ್ಲಿ ನಿಮ್ಗೆ ಜಿಂಕ್ ಕೊರತೆ ಇದೆ. ಅದು ನಿಮ್ಗೆ ಎಲ್ಲಾ ಭೂಮಿಯಲ್ಲೂ ನಾವು ಕಂಡು ಬರ್ತಿದೆ. ಸೊ ಹಾಗಾಗಿ ಜಿಂಕ್ ಚಿಕ್ಕ ಪ್ರಮಾಣ ಆದ್ರೂ ಅದು ಒಂದು ಗಿಡದ ಬೆಳವಣಿಗೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಜೊತೆಗೆ ಈಗ ಬೋರಾನ್ ವಿಚಾರ ತಗೊಂಡ್ವಿ ಅಂತಂದ್ರೆ
ಹೂ ಆದ್ಮೇಲೆ ಅದು ನಾವು ಪಾಲಿನೇಷನ್ ಅಂತ ಹೇಳ್ತೀವಿ, ಪರಾಗಸ್ಪರ್ಶ. ಅದಾದ್ಮೇಲೆ ನಿಮ್ಗೆ ಹೂ ಏನಾಗುತ್ತೆ, ಮಗ್ಗಾಗುತ್ತೆ. ಆ ಮಗ್ಗಾಗೋದಕ್ಕೆ ಬೋರಾನ್ ಅವಶ್ಯಕತೆ ಬಹಳ ಹೆಚ್ಚಾಗಿ ನಮ್ಗೆ ಆಗುತ್ತೆ. ಸಲ್ಫರ್ ವಿಚಾರಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಅದು ಅಷ್ಟೇ, ನಿಮ್ಗೆ ಒಂದು ಮಣ್ಣಿನ ಆರೋಗ್ಯ ಸವಕಳಿಯನ್ನ ಕಾಪಾಡೋದ್ರಲ್ಲಿ, ಈಗ ನಮ್ಮ ಈ ಭೂಮಿಗಳಲ್ಲಿ ಹೆಚ್ಚಿನಾಗಿ ಉಪ್ಪಿನ ಅಂಶ ಇದೆ, ಅದನ್ನ ಸರಿಗಟ್ಟಲಿಕ್ಕೆ ಮತ್ತೆ ರೋಗ ನಿರೋಧಕ ಶಕ್ತಿಗಾಗಿ ಇದೆಲ್ಲದಕ್ಕೂ ಬಹಳ ಸಹಾಯ ಮಾಡ್ತದೆ. ಈ ಗ್ರೇಡ್ 1 ಯಾವ ಹಂತದಲ್ಲಿ ಟೊಮ್ಯಾಟೊ ಗಿಡದ ಬೆಳವಣಿಗೆ ಯಾವ ಹಂತದಲ್ಲಿ ಬಳಸಬಹುದು, ಓಕೆ, ಆಮೇಲೆ ಗ್ರೇಡ್ 2 ಯಾವ ಹಂತದಲ್ಲಿ ಬಳಸಬೇಕು? ಗ್ರೇಡ್ 1 ಸ್ಟಾರ್ಟಿಂಗ್ ನಾಟಿ ಮಾಡಿದ 10 ರಿಂದ 40 ದಿನದವರೆಗೂ ಬಳಸಬೇಕಾಗತ್ತೆ. ಒಂದು ಎಕರೆಯಲ್ಲಿ 6,000 ಪೈರುಗಳನ್ನ ನಾಟಿ ಮಾಡ್ತೀವಿ. ಅದಕ್ಕೆ ಪ್ರತಿ 1000 ನಾರ್ಗೆ 1 ರಿಂದ 1.5 kg ವರೆಗೂ ಕೊಡ್ಬೋದು ನಾವು. ಅಂದ್ರೆ ಒಂದು ಎಕರೆಗೆ 6 ರಿಂದ 8 kg ವರ್ಗು ಗ್ರೇಡ್ 1 ಕೊಡ್ಬೇಕಾಗತ್ತೆ 40 ದಿನದವರೆಗೂ. ತದನಂತರ ಗ್ರೇಡ್ 2 ಹೋಗ್ಬೇಕಾಗತ್ತೆ. ಅದು ಅಷ್ಟೇನೆ 1 ರಿಂದ 2 kg ವರ್ಗು, ಅಂದ್ರೆ ಒಂದು ಟೈಮ್ಗೆ 8 ರಿಂದ 10 kg ವರ್ಗು ಕೊಡ್ಬೋದು. ಸೊ ಗ್ರೇಡ್ 2 40 ರಿಂದ 110 ದಿನದವರೆಗೂ ನಾವು ಬಳಸ್ಬೋದಾಗತ್ತೆ. ಸೊ ಇದ್ರ ಮಧ್ಯ ನಾವು ಬೇಕಂದ್ರೆ CN ಮತ್ತೆ ಕ್ಯಾಲ್ಸಿಯಂ ನ್ಯೂಟ್ರಿಷನ್ ಮತ್ತೆ ಮೆಗ್ನೀಷಿಯಮ್, ಈ 2 ಪೋಷಕಾಂಶಗಳನ್ನ ನಾವು ಕೊಡ್ಬೋದು ಮಧ್ಯದಲ್ಲಿ. ಒಳ್ಳೆ ಉತ್ತಮವಾದ ಬೆಳೆ ಬೆಳೆಯಲಿಕ್ಕೆ ಸಹಾಯ ಮಾಡ್ತದೆ. ಯಾವ್ಯಾವ ವಿಧದಲ್ಲಿ ಕೊಡ್ಬೋದು, ಆಮೇಲೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು? ಈಗ ಆಗ್ಲೇ ನಾನು ತಿಳಿಸ್ಕೊಟ್ಟಾಗೆ ಡ್ರಿಪ್ಪಲ್ಲಿ ಕೊಡೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟೆ ನಿಮ್ಗೆ. ಪ್ರತಿ 1000 ನಾರ್ಗೆ 1 ರಿಂದ 2 kg ವರೆಗೂ ನಾವು ಗೊಬ್ಬರನ ಶಿಫಾರಸ್ ಮಾಡ್ತಿದ್ವಿ ಡ್ರಿಪ್ಪಲ್ಲಿ ಕೊಡೋದಾದ್ರೆ. ಅದೇ ನಾವು ಎಲೆಗಳ ಮೂಲಕ ಸಿಂಪಡಣೆ ಮಾಡೋದಾಯ್ತು ಅಂದ್ರೆ ಪ್ರತಿ 1 ಲೀಟರ್ ನೀರಿಗೆ 5 ಗ್ರಾಮ್ನ ನಾವು ಬಳಸ್ಕೋಬೇಕಾಗತ್ತೆ. ಅಂದ್ರೆ ಒಂದು ಬ್ಯಾರಲ್ 200 ಲೀಟರ್ ಇತ್ತು ಅಂತ ಅಂದ್ರೆ ನೀವು 1 kg ಬಳಸಿದ್ರೆ ಸಾಕಾಗತ್ತೆ. ಅಂದ್ರೆ ನೀವೇನಾದ್ರೂ ಒಂದು ಔಷಧಿ ಮದ್ದು ಹೊಡಿತಾ ಇರ್ತೀರಾ ಗಿಡಕ್ಕೆ ಅಂದ್ರೆ ಸಿಂಪಲ್ ಆಗಿ 1 ಅಥವಾ 2 ಕೆಮಿಕಲ್ ನೀವು ಸ್ಪ್ರೇ ಮಾಡ್ತಿದ್ದೀರ ಅಂದಾಗ ಈ ಒಂದು ಗೊಬ್ಬರನ ನೀವು ಬಳಸ್ಕೋಬಹುದಾಗತ್ತೆ. ಈ ಗ್ರೇಡ್ 1 ನೀವು ಹೇಳಿದ್ರಿ 10 ದಿವಸದಿಂದ 45 ದಿವಸದವರೆಗೂ ಕೊಡಬಹುದು. ಹೌದು. ಎಷ್ಟು ದಿನಗಳ ಅಂತರದಲ್ಲಿ ಎಷ್ಟು ಸಲ ಕೊಡಬಹುದು? ಆಮೇಲೆ ಗ್ರೇಡ್ 2 ಅಷ್ಟೇ 45 ದಿನ ಆದ್ಮೇಲೆ 110 ದಿನಗಳವರೆಗೂ ಕೊಡಬಹುದು ಅಂತ ಹೇಳಿದ್ರು. ಆಲ್ಮೋಸ್ಟ್ ಕಾಯಿ ಕೊಯ್ಲು ಬರೋವರೆಗೂ, ಅಲ್ಲಿವರೆಗೂ ಅದು ಕೂಡ ಎಷ್ಟು ದಿನಗಳ ಅಂತರದಲ್ಲಿ ಎಷ್ಟು ಸಲ ಕೊಡಬಹುದು? ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾಗಿ ರೈತರು ಅಳವಡಿಸ್ಕೊಂಡಿದ್ದಾರೆ. ನಮ್ಮ ಶಿಫಾರಸ್ ಇರೋದು ವಾರಕ್ಕೆ 1 ಸರಿ ಬಿಡ್ಬೇಕಾಗತ್ತೆ. ನಮ್ಮ ಟೊಮ್ಯಾಟೊ ಸ್ಪೆಷಲ್ ಗ್ರೇಡ್ 1 ತಗೊಂಡ್ರೆ ಒಂದು ಬೆಳೆಗೆ 4 ಸರಿ ಬಿಡ್ತೀವಿ ನಾವು ಆ ಗ್ರೇಡ್ 1 10 ರಿಂದ 40 ದಿನದ ಅವಧಿಯಲ್ಲಿ. ಗ್ರೇಡ್ 2 ಬಂದು 40 ರಿಂದ 110 ದಿನದಲ್ಲಿ ಬಿಡ್ತೀವಿ. ಅದು ನಿಮ್ಗಿಲ್ಲ ಅಂದ್ರೆ 8 ರಿಂದ 10 ಸರಿ ಬಿಡ್ತೀವಿ. 8 ರಿಂದ 10 ಸರಿ ಅಂದ್ರೆ ವಾರಕ್ಕೆ 1 ಸರಿ ನಮ್ಮ ರೆಕಮೆಂಡೇಶನ್. 5 ರಿಂದ 6 ದಿನಕ್ಕೊಮ್ಮೆ ಬಿಡಿ ಅಂತ ಹೇಳ್ತೀವಿ. ನೀವೇ ಹೇಳಿದ್ರಿ ಮಾರುಕಟ್ಟೆಯಲ್ಲಿ ಬಹಳಷ್ಟು ನೀರಲ್ಲಿ ಕರಗುವಂತ ಗೊಬ್ಬರಗಳು ಇದಾವೆ ಅಂತ ಹೇಳಿದ್ರಿ. ಆ ಗೊಬ್ಬರಗಳಿಗೆ ಹೋಲಿಸಿದಾಗ ನಿಮ್ಮ ಈ ಟೊಮ್ಯಾಟೊ ಸ್ಪೆಷಲ್ 1 ಸ್ಪೆಷಲ್ 2 ಗ್ರೇಡ್ಗಳು ಗಿಡದ ಬೆಳವಣಿಗೆ ಆಯಿತು, ಕಾಯಿಯ ಒಂದು ಹಣ್ಣಿನ ಅಥವಾ ಕಾಯಿಯ ಇಳುವರಿ ಆಯಿತು, ಆಮೇಲೆ ಅದರ ಒಂದು ನಾವು ಗುಣಮಟ್ಟ ಅಂತೀವಲ್ಲ, ಕಾಯಿಯ ಸೈಜ್ ಆಯಿತು, ಆಮೇಲೆ ಜಾಸ್ತಿ ಕಾಯಿಗಳು ಬರೋದಾಯಿತು, ಆಮೇಲೆ ಅದರ ಕಲರು ಅಥವಾ ಶೈನಿಂಗ್ ಅಂತಾರೆ ರೈತರೆಲ್ಲ ಒಂಥರ, ಅದ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಅದರಲ್ಲಿ ಬೇರೆ ಗೊಬ್ಬರಗಳಿಗೆ ಹೋಲಿಸಿದಾಗ ಎಷ್ಟರ ಮಟ್ಟಿಗೆ ನಿಮ್ಮ ಬದಲಾವಣೆ ತೋರಿಸುತ್ತೆ ಅಂತ? ತುಂಬಾ ದಿನಗಳನ್ನ ನಾವು ಟೈಮ್ ತಗೊಂಡೇ ಈ ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡಿದೀವಿ ಮಾರ್ಕೆಟ್ಗೆ. ಬೇರೆ ಕಂಪನಿಯ ಪದಾರ್ಥಗಳು ಆಲ್ರೆಡಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಲಭ್ಯ ಇರ್ಬೋದು. ನಮ್ಮ ಒಂದು ಪ್ರಾಡಕ್ಟ್ ನ ವಿಶೇಷತೆ ಏನಂತ ಅಂದ್ರೆ ಅದನ್ನ ನಾವು ತಂದಿರೋದು ಇಸ್ರಾಯೇಲ್ ದೇಶದಿಂದ ರಾಟಮ್ ಟೆಕ್ನಾಲಜಿ ಅನ್ನೋದ್ರ ಮೂಲಕ ನಾವು ಅದನ್ನ ತಯಾರು ಮಾಡಿದೀವಿ. ಅದರ ಈ ವಿಶೇಷತೆ ಏನು ಅಂದ್ರೆ ಪೂರ್ತಿ ಪ್ರಮಾಣದಲ್ಲಿ ಕರಗುತ್ತೆ. ನಿಮ್ಗೆ ಯಾವುದೇ ಕಾರಣಕ್ಕೂ ನೀವು ಡ್ರಿಪ್ಪಲ್ಲಿ ಅಂದ್ರೆ ನೀವು ಡ್ರಮ್ಮಲ್ಲಿ ಕರಗಿಸಿದಾಗ ಯಾವುದೇ ಕಾರಣಕ್ಕೂ ಉಳ್ಕೊಳೋದಿಲ್ಲ, ಕೆಳಗಡೆ ತಳದಲ್ಲಿ ಏನು ಸೆಟ್ಲ್ ಆಗಲ್ಲ, ಪೂರ್ತಿ ಪ್ರಮಾಣದಲ್ಲಿ ಕರಗುತ್ತೆ ನಮ್ಮ ಒಂದು ಪ್ರಾಡಕ್ಟು. ಇದು ಅಷ್ಟೇ, ನಿಮ್ಗೆ ಡ್ರಿಪ್ಪಲ್ಲಿ ಬಿಟ್ಟಾಗ್ಲೂ ಕೂಡ ಎಲ್ಲೂ ಬ್ಲಾಕೇಜ್ ಆಗೋದು ಈ ರೀತಿಯಾಗಿ ಏನೂ ಆಗುವ ಸಮಸ್ಯೆಗಳು ನಾವು ಕಾಣೋದಿಲ್ಲ. ಮತ್ತೆ ಸೋಡಿಯಮ್ಮು, ಕ್ಲೋರೈಡು ಇಂಥ ಅಂಶಗಳು ಏನೂ ಅದರಲ್ಲಿ ಒಳಗೊಂಡಿಲ್ಲ. ಬೆಳೆ ನೀವು ನಾಟಿ ಮಾಡಿದಾಗ ಒಳ್ಳೆ ಡೆವಲಪ್ಮೆಂಟ್ ಆಗಲಿಕ್ಕೆ ಭಾಳ ಸಹಾಯ ಮಾಡುತ್ತೆ. ಒಳ್ಳೆ ನಿಮಗೆ ಚಿಗುರು ಬರೋದಕ್ಕೆ ಮತ್ತೆ ಎಲೆ ಬಂದಿದ್ದು ಕೂಡ ಒಳ್ಳೆ ಸೈಜ್ ಆಗಲಿಕ್ಕೆ ಈ ರೀತಿಯಾಗಿ ಸಹಾಯ ಮಾಡುತ್ತೆ. ಅದಾದ ತದನಂತರ ನಿಮಗೆ ಮಗ್ಗಿನಲ್ಲಿ ಏನು ಉದುರ್ದ ಹಾಗೆ ಮತ್ತೆ ಮಗ್ಗು ಕೂಡ ಕಚ್ಕೊಳ್ಳೋ ಹಾಗೆ ಸಹಾಯ ಮಾಡ್ತದೆ. ಒಂದ್ಸರಿ ಕಾಯಿ ಕೂತ್ ಮೇಲೆ ನಿಮಗೆ ಗಿಡದಲ್ಲಿ ಯಾವುದೇ ಕಾರಣಕ್ಕೂ ಉದುರೋದಾಗಿರ್ಬೋದು ಅಥವಾ ಏನೋ ಅದರಿಂದ ನಿಮಗೆ ಏನೋ ಕ್ರ್ಯಾಕಿಂಗ್ ಆಗಿರ್ಬೋದು, ಆ ಥರ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಆಗೋದಿಲ್ಲ. ಕೀಪಿಂಗ್ ಕ್ವಾಲಿಟಿ ವಿಚಾರಕ್ಕೆ ಬಂದಿ ಅಂತಂದರೆ ಹಣ್ಣು ಯಾವಾಗಲೂ ಒಳ್ಳೆ ಗಾತ್ರದಲ್ಲಿರುತ್ತೆ, ಒಳ್ಳೆ ಶೈನಿಂಗ್ ಇರುತ್ತೆ, ಒಳ್ಳೆ ಫರ್ಮ್ ಆಗಿರುತ್ತೆ. ಅಂದರೆ ಕೀಪಿಂಗ್ ಕ್ವಾಲಿಟಿ ಏನು ಹೇಳ್ತೀವಲ್ಲ, ತುಂಬ ದಿನಗಳಿಗೆ ಇಟ್ಕೊಳ್ಳೋದಕ್ಕೆ ಏನು ಸಹಾಯ ಆಗುತ್ತಲ್ಲ, ಇದೆಲ್ಲ ಮಾಡೋದ್ರಲ್ಲಿ ನಮ್ಮ ಒಂದು ಡ್ರಿಪ್ ಗೊಬ್ಬರ ಭಾಳನೇ ಸಹಾಯ ಮಾಡುತ್ತೆ. ಒಳ್ಳೆ ರಿಸಲ್ಟನ್ನು ಕೂಡ ರೈತರುಗಳು ಅದರಿಂದ ಪಡೆದಿದ್ದಾರೆ ಈಗ ಆಲ್ರೆಡಿ.
ಈಗ ಉದಾಹರಣೆಗೆ ಈಗ ನಮ್ಮ ಒಂದು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಟೊಮೆಟೊ ಯಥೇಚ್ಛವಾಗಿ ಬೆಳೀತಾ ಇದ್ರು. ಬಟ್ ಗಣನೀಯವಾಗಿ ಈ ನಡುವೆ ಇಳುವರಿ ಸಂಖ್ಯೆ ಬಹಳ ಕಮ್ಮಿ ಆಗಿದೆ. ಈಗ 1000 ಬಾಕ್ಸ್ ಕುಯ್ಲಿಕ್ಕೂ ಬಹಳ ಸಮಸ್ಯೆ ಆಗ್ತಿದೆ. ಬಟ್ ಆ ವಿಚಾರದಲ್ಲಿ ತಗೊಂಡಾಗ ನಮ್ಮ ಒಂದು ಗೊಬ್ಬರ ಬಳಸಿದಾಗ ನೀವು 10-20% ಹೆಚ್ಚು ಇಳುವರಿ ತೆಗಿಲಿಕ್ಕೆ ಬಹಳನೇ ಸಹಾಯ ಮಾಡ್ತಿದೆ. ಅಂದ್ರೆ ಇವಾಗೇನು ಕಡಿಮೆ ಆಗ್ತಾ ಇದನ್ನ ನಾವು ಅದನ್ನ ಕಾಪಾಡಿಕೊಂಡು ಅದಕ್ಕಿಂತ ಹೆಚ್ಚಾಗಿ ಒಂದು 10-20% ಹೆಚ್ಚು ಇಳುವರಿ ತೆಗಿಲಿಕ್ಕೆ ಮತ್ತೆ ಉತ್ತಮ ದರದಲ್ಲಿ ಸಿಗೋದ್ರಲ್ಲೂ ಕೂಡ ನಮ್ಮ ಒಂದು ಪ್ರಾಡಕ್ಟ್ ಸಹಾಯ ಮಾಡ್ತದೆ ನಿಮಗೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸರ್ ನಮಸ್ಕಾರ. ನಮಸ್ತೆ. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೆಲ್ಕಮ್ ಸರ್. ಟೊಮೆಟೊ ಎಷ್ಟು ವರ್ಷದಿಂದ ಬೆಳೀತಿದೆ? ಟೊಮೆಟೊ ಒಂದು 10 ವರ್ಷದಿಂದ ಬೆಳೀತಾ ಇದೀವಿ ಸರ್. 10 ವರ್ಷದಿಂದ ಟೊಮೆಟೊ ಹೌದು ಬೆಳೆಸಿದ್ರಿ. ಈ ಸಲ ಏನೋ ಅವ್ರ ಗೊಬ್ಬರನ ಬಳಸಿದಿರಿ. ಹೌದು ಸರ್. ಇದಕ್ಕಿಂತ ಮುಂಚೆ ಯಾವ್ಯಾವ ಗೊಬ್ಬರನ ಬಳಸ್ತಿದ್ರಿ ನಿಮ್ ತೋಟದಲ್ಲಿ? ನಾವು ಮೊದಲು ಇದು ಹಸುಗಳ ಗೊಬ್ಬರ ಜಾಸ್ತಿ ಆಗ್ತಾ ಇದ್ವಿ ಕೊಟ್ಟಿಗೆ ಸರ್. ಗೊಬ್ಬರ ಹೌದು ಸರ್. ಮತ್ತೆ ಕಾಂಪ್ಲೆಕ್ಸ್ ಬೆಡ್ಗೆ ಆಗ್ತಾ ಇದ್ವಿ. ಕಾಂಪ್ಲೆಕ್ಸ್ ಇದು DAP ಅಂತೆ 10-26, 15-30 ಇಂಥವೆಲ್ಲ ಬೆಳೆಸ್ತಾ ಇದೀವಿ ಸರ್. ಅಂದ್ರೆ ಮೊದ್ಲಿಗೆ ಏನ್ ಬೆಡ್ಗೆ ಆಗ್ಬಿಟ್ಟು ಮತ್ತೆ ಪೇಪರ್ ಆಗ್ಬಿಟ್ಟು ಮತ್ತೆ ನಾರು ಸರ್. ಈಗ ನೀರಿನ ವ್ಯವಸ್ಥೆಗೆಲ್ಲ ನೀವು ಡ್ರಿಪ್ ಹಾಕೊಂಡಿದ್ದೀರಿ. ಹೌದು ಸರ್. ಈಗ ಡ್ರಿಪ್ ಅಲ್ಲೂ ಗೊಬ್ಬರ ಕೊಡ್ತೀರಾ? ಡ್ರಿಪ್ ಅಲ್ಲಿ ಗೊಬ್ಬರ ಕೊಡ್ತೀವಿ ಸರ್. ಯಾವ ಗೊಬ್ಬರ ಕೊಡ್ತೀವಿ? ಸ್ಟಾರ್ಟಿಂಗ್ 19 ಹಾಲು ಇಂಥವು, ಮತ್ತೆ ಇದು ಜೈ ಕಿಸಾನ್ ಕಂಪನಿದು ಇವಾಗ ಬಂದಿದೆ. ನಾವು ಸ್ಟಾರ್ಟಿಂಗ್ 19 ಹಾಲು, 1261, ಇದು 13-045 ಇಂಥವೆಲ್ಲ ಬಳಸ್ತಾ ಇದ್ವಿ. ಅದರಲ್ಲಿ ಸ್ವಲ್ಪ ಮೈಕ್ರೋ ನ್ಯೂಟ್ರಿಯನ್ಸ್ ಕಮ್ಮಿ ಆಯ್ತು. ಬರೀ ಹೌದು ಸರ್. ಡ್ರಿಪ್ ಅಲ್ಲಿ ಹಾಕಕ್ಕೆ ಇಂಥವೆಲ್ಲ ಬಳಸ್ತಾ ಇದ್ವಿ. ಅಲ್ಲೂ NPK ಇದೆ, ಇಲ್ಲೂ NPK ಇದೆ. ಹೌದು. ಇವ್ರದ್ದು ಯಾಕೆ ಬಳಸ್ತಾರೆ? ಅಂತದೇನ್ ವಿಶೇಷತೆ ಇದೆ ಸರ್? ಅದರಲ್ಲಿ ಬಂದು NPK ಅಂದ್ರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಮಾತ್ರ ಇರುತ್ತೆ ಸರ್. ಇದರಲ್ಲಿ ಮೈಕ್ರೋ ನ್ಯೂಟ್ರಿಯನ್ಸ್ ಸ್ವಲ್ಪ ಬಳಸಿದ್ದಾರೆ. ಆದ್ರಿಂದ ಅದ್ರ ಡ್ರೆಂಚಿಂಗ್ ಆಗ್ಲಿ ಫ್ಲವರಿಂಗ್ ಭಾಗ ಚೆನ್ನಾಗಿ ಬರಕ್ಕೆ ಕಾರಣವಾಗಿದೆ. ಅದಕ್ಕೆ ಆದ್ರಿಂದ ನಾವು ಜೈ ಕಿಸಾನ್ ಬಳಸ್ತಾ ಇದೀವಿ ಸರ್. ಅಂದ್ರೆ ಕಾಯಿ ಶೈನಿಂಗ್ ಆಗ್ಲಿ, ಕಾಯಿ ಕ್ವಾಲಿಟಿ ಆಗ್ಲಿ, ಗಿಟ್ಟಿ ಆಗ್ಲಿ ಚೆನ್ನಾಗಿ ಬರ್ತಾ ಇದೆ. ಆದ್ರಿಂದ ನಾವು ಜೈ ಕಿಸಾನ್ ಕಂಪ್ನಿ ಸ್ಟೇಜ್ 1, ಸ್ಟೇಜ್ 2 ಬಳಸ್ತಾ ಇದೀವಿ ಸರ್. ಈಗ ಇದಕ್ಕಿಂತ ಮುಂಚೆ ಈಗ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಮೈಕ್ರೋ ನ್ಯೂಟ್ರಿಯನ್ಸ್ ಸಪರೇಟ್ ಆಗ್ತಾ ಇದ್ವಿ ಸರ್. ನಾವು ಆವಾಗ ಅಂದ್ರೆ ಜಾಸ್ತಿ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿತ್ತು. ಆದ್ರಿಂದ ಇದನ್ನು ಬಳಸ್ತಾ ಇದೀವಿ. ಆದ್ರಿಂದ ಅದು ಸಪರೇಟ್ ಆಗಿ ಸ್ಪ್ರೇ ಮಾಡ್ಬೇಕಂದ್ರೆ ಅದು ಸ್ವಲ್ಪ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಹೌದು ಸರ್. ಇದು ಇವಾಗ ಅಲ್ಲಿ ಎಲ್ಲಾ ಮಿಶ್ರ ಕೃಷಿಗಳು ಇದ್ರಲ್ಲಿ ಐತೆ. ನಾವು ಇದು ಬಳಸ್ತಾ ಇದೀವಿ. ಗ್ರೇಡ್ 1 ಇದೆ, ಸ್ಪೆಷಲ್ ಗ್ರೇಡ್ 1. ಅದನ್ನ ಈ ಗಿಡ ನಾಟಿ ಮಾಡಿದ್ದು ಯಾವ ಹಂತದಲ್ಲಿ ನೀವು ಬಳಸಿದ್ರಿ? ಎಷ್ಟು ಪ್ರಮಾಣದಲ್ಲಿ ಬಳಸ್ತಿದ್ರಿ? ನಾವು ಒಂದು 15 ದಿನದಿಂದ 25-30 ದಿನಗಳು ಸ್ಟೇಜ್ 1 ಬಳಸಿದ್ದೇವೆ ಸರ್. ಒಂದು ವಾರಕ್ಕೆ ಎರಡು ಬಾರಿ ಬಿಟ್ಟು ಡ್ರಿಪ್ ನಲ್ಲಿ ಕೊಟ್ವಿ. ಆವಾಗಲಿಂದ ಸ್ವಲ್ಪ ಗ್ರೋತಿಂಗ್ ಆಗ್ಲಿ, ಫ್ಲವರಿಂಗ್ ಆಗ್ಲಿ ಬಾಳ ಸೆಟ್ಟಿಂಗ್ ಚೆನ್ನಾಗೈತೆ ಸರ್. ಈಗ ಡ್ರಿಪ್ ಅಲ್ಲಿ ಕೊಡ್ಬೇಕಾದ್ರೆ ಅಂದ್ರೆ ಯಾವ ರೀತಿ ಕೊಡ್ತೀರಿ? ಅಂದ್ರೆ ಎಷ್ಟು ಕೆಜಿ ಅಂತ ಕೊಟ್ಕೊಂತೀರಿ? ಒಂದು ಬ್ಯಾರಲ್ಗೆ ಒಂದು 5 kg ಬಳಸ್ತಾ ಇದೀವಿ ಸರ್. ಒಂದು ಎಕರೆಗೆ ಒಂದು 8 kg-ಯಿಂದ 10 kg ಒಳಗಡೆ ಬಳಸ್ತಾ ಇದೀವಿ. ಆಮೇಲೆ ಈಗ ಈ ಸ್ಟೇಜ್ 2 ಬರುತ್ತಲ್ಲ, ಟೊಮೆಟೊ ಸ್ಪೆಷಲ್ ಸ್ಟೇಜ್ 2 ಅಂದ್ರೆ 2 ಅಂತ
ಅದನ್ನ ಯಾವ ಹಂತದಲ್ಲಿ ಬಳಸೋಕೆ ಅದು 45ರಿಂದ 70 ದಿನಗಳ ಒಳಗಡೆ ಕಾಯಿ ಶೈನಿಂಗ್ ಆಗಲಿ ಗಟ್ಟಿತನ ಚೆನ್ನಾಗಿ ಬರುತ್ತೆ. ಮಗು ಬರೋಕ್ ಶುರು ಆಗುತ್ತೆ. ಹೌದು ಸರ್, ಹೌದು ಆ ಸರ್, ಟೈಮಿಗೆ ಬಳಸ್ತೀರಿ. ಹೌದು ಸರ್. ಅದು ಎಷ್ಟು ಸಲ ಕೊಡ್ತೀರಿ ಸರ್? ಅಂದ್ರೆ ಸರ್ ಅದು ಒಂದು 5-6 ಬಾರಿ ಕೊಡ್ತೀವಿ ಸರ್. ಅಂದ್ರೆ ಎಷ್ಟು ದಿವಸಕ್ಕೆ ಒಂದ್ಸಲ? ಒಂದು 3 ದಿನಕ್ಕೆ 4 ದಿನಕ್ಕೆ ಒಂದ್ಸಾರಿ ಕೊಡ್ತೀವಿ ಸರ್. 3-4 ದಿವಸಕ್ಕೆ ಒಂದೊಂದ್ಸಲ. ಹೌದು ಹೌದು ಹೌದು. ಡ್ರಿಪ್ಪಲ್ಲೇ ಬಳಸ್ತಾ ಇದೀವಿ ಸರ್. ಅದು ಎಷ್ಟು ಅಂದ್ರೆ ಸರ್? ಅದು ಒಂದು 6 ಕೆಜಿಯಿಂದ 8 ಕೆಜಿ ಒಳಗಡೆ 6ರಿಂದ 8 ಕೆಜಿ. ಹೌದು ಸರ್. ಒಂದು ಬ್ಯಾರಲ್ಗೆ 6ರಿಂದ 8 ಕೆಜಿ. ಹೌದು ಹೌದು. ಅದನ್ನು ಡ್ರಿಪ್ ನಲ್ಲೇ ಬಳಸ್ತಾ ಇದೀವಿ ಸರ್. ಆವಾಗ ಅಂದ್ರೆ ಅದರಲ್ಲಿ ನೈಟ್ರೋಜನ್ ಫಾಸ್ಫರಸ್ ಮಾತ್ರ ಆಯ್ತಾ ಇತ್ತು. ಇದರಲ್ಲಿ ಮೈಕ್ರೋ ನ್ಯೂಟ್ರಿಯನ್ಸ್ ಇರೋ ಕಾರಣದಿಂದ ಸ್ವಲ್ಪ ಗಿಡಕ್ಕೆ ಸ್ಟ್ರೆಂತ್ ಚೆನ್ನಾಗೈತೆ. ಇದು ಸ್ವಲ್ಪ ಹೂವು ಚೆನ್ನಾಗಿ ಬಂದಿದೆ. ಇದು ಪರವಾಗಿಲ್ಲ ಸರ್. ಇದನ್ನು ಬಿಡ್ಕೊಳಕ್ಕೆ ರೈತರಿಗೆ ಸಜೆಷನ್ ಮಾಡಕ್ಕೆ ಚೆನ್ನಾಗಿದೆ. ಈ ಹೂವು ಸಮಸ್ಯೆ ಅಥವಾ ಸಣ್ಣ ಕಾಯಿದಾಗೆಲ್ಲ ಉದುರುತ್ತೆ ಅಂತದೇನಿದೆ? ಅಂತದೇನು ಪ್ರಾಬ್ಲಮ್ ಏನಿಲ್ಲ ಸರ್. ಅಂದ್ರೆ ಚೆನ್ನಾಗಿ ಬಂದಿದೆ. ಹೌದು ಸರ್, ಒಳ್ಳೆ ರಿಸಲ್ಟ್ ಬಂದಿದೆ ನಮ್ಮ ತೋಟದಲ್ಲಿ. ಇದು ಟೊಮೆಟೊ ಗಿಡಕ್ಕೆ ಹಾಕಕ್ಕೆ ಇನ್ನು ಇದು ಆಗಲ್ಲ ಸರ್. ಮುಂಚೆ ನಿಮಗೆ 1 ಎಕರೆಗೆ ಎಷ್ಟು ಇಳುವರಿ ಬರ್ತಿತ್ತು ಸರ್? 1,500ದಿಂದ 2,000 ಬಾಕ್ಸ್ ಬರ್ತಾ ಇತ್ತು. ಈಗ ಪರವಾಗಿಲ್ಲ. ಈಗ 1 ಬಾಕ್ಸ್ ಅಂತಂದ್ರೆ ಎಷ್ಟು ಕೆಜಿ ಆಗುತ್ತೆ? ಒಂದ್ ಬಾಕ್ಸ್ಗೆ 15 ಕೆಜಿ ಸರ್. ಹೌದು ಸರ್. ಸೊ 1,500ರಿಂದ 2,000 ಬಾಕ್ಸ್ ಬರ್ತಾ ಇತ್ತು. ಈ ಸಲ ಎಷ್ಟು ಇಳುವರಿ ನಿರೀಕ್ಷೆ ಮಾಡ್ತೀರಿ ಸರ್? ಈ ಸಾರಿ ಒಂದು ಎಕ್ಸ್ಪೆಕ್ಟೇಷನ್ ಒಂದು 500 ಬಾಕ್ಸ್ ಇಂದ 600 ಬಾಕ್ಸ್ ಇನ್ನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡಬಹುದು ಸರ್. ಇವಾಗ ಅಷ್ಟು ಡ್ರೆಂಚಿಂಗ್ಸ್ ಚೆನ್ನಾಗಿ ಬಂದಿದೆ, ಕಾಯಿ ಸೈಜು ಚೆನ್ನಾಗಿ ಬಂದಿದೆ, ಕ್ವಾಲಿಟಿನೂ ಚೆನ್ನಾಗಿ ಬಂದಿದೆ ಸರ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಈಗ ಟೊಮೆಟೊ ಎಷ್ಟು ವರ್ಷದಿಂದ ಬೆಳೀತಿದ್ದೀರಿ ಸರ್? ಟೊಮೊಟೊ ಒಂದು 10 ವರ್ಷದಿಂದ ಬೆಳೀತಾ ಇದೆ ಸರ್. ಮುಂಚೆಯಿಂದ ಏನೇನ್ ಗೊಬ್ಬರ ಬಳಸ್ತೀರಿ ಸರ್? ಟೊಮೆಟೊದಲ್ಲಿ ಮುಖ್ಯವಾಗಿ ಬಳಸುವಂತ ಗೊಬ್ಬರ ಯಾವ ಹಂತದಲ್ಲಿ ಯಾವ ಗೊಬ್ಬರ ಬಳಸ್ತೀರಿ ನೀವು? ಸರ್ ಟೊಮೊಟೊಗಾದ್ರೆ DAP 10-26, ಪಾಲಿಸಲ್ಪೇಟು, ಗ್ರಾನ್ಯುಲ್ಸು, ಫ್ಯಾಕ್ಟು, ನೀಮು ಎಲ್ಲ ಹಾಕ್ತಿವಿ ಸರ್. ಜೈ ಕಿಸಾನ್ ಅವ್ರದ್ದು ಈ ಟೊಮ್ಯಾಟೊ ಸ್ಪೆಷಲ್ ಗ್ರೇಡ್ 1, ಸ್ಪೆಷಲ್ ಗ್ರೇಡ್ 2 ಅಂತ ಬಂದಿದೆಯಲ್ಲ, ಸರ್ ಇದ್ರ ಪರಿಚಯ ಹೆಂಗಾಯ್ತು ಸರ್ ನಿಮಗೆ? ಯಾರು ಹೇಳಿದ್ರು ಅಂದ್ರೆ? ಬೇರೆ ಎಲ್ಲ ಬಿಡ್ತಾ ಇದ್ವಿ ಸರ್ ನಾವು. ಜೈ ಕಿಸಾನ್ಗೆ ಹೋಗೋಣ ಅಂತ ಹೋಗಿದೀವಿ. ಜೈ ಕಿಸಾನ ಬಿಟ್ಟ ಮೇಲೆ ಚೆನ್ನಾಗಿ ಬಂದಿದೆ ಇಳುವರಿ, ಹೂವು ಕಾಯಿ ಚೆನ್ನಾಗಿ ಬಂದಿದೆ ಸರ್. 10 ದಿವಸ ಮೇಲೆ ಬಿಟ್ಟಿದೀವಿ. 40 ದಿವಸದಿಂದ ಬೇರೆ ಏನು ಬಿಟ್ಟಿಲ್ಲ, ಅದೇ ಬಿಡ್ತಾ ಇದೀವಿ 2-3 ಸರ್ತಿ. ಅದರಲ್ಲಿ ಕಾಯಿ ಹೂವು ಎಲ್ಲ ಬಂದಿದೆ ಸರ್. 10 ದಿವಸ ಮೇಲೆ ಗ್ರೇಡ್ 1 ಬಿಟ್ಟಿದೀವಿ. 40 ದಿವಸದ ಒಳಗಡೆ 40 ದಿವಸದ ಮೇಲ್ಗಡೆ ಗ್ರೇಡ್ 2 ಬಿಟ್ಟಿದೀವಿ. ಗ್ರೇಡ್ 2 ಗೊಬ್ಬರ. ಹೌದು ಸರ್. 10,000 ನಾರಕ್ಕೆ 8ರಿಂದ 10 kg ಬಿಡ್ಬೋದು ಸರ್. ಚಿಕ್ಕ ಗಿಡ ಇದ್ದಾಗ ಸ್ವಲ್ಪ ಕಮ್ಮಿ ಬಿಡ್ಬೋದು. ಸ್ವಲ್ಪ ದೊಡ್ಡದಾದ ಮೇಲೆ 2 kg ಜಾಸ್ತಿ ಬಿಡ್ಬೋದು ಸರ್.
ಈ ಗೊಬ್ಬರಗಳು ಬಳಸಿ ಆದ್ಮೇಲೆ ನಿಮಗೆ ಏನಾದ್ರೂ ಬದಲಾವಣೆ ಕಾಣಿಸುತ್ತಾ? ಬದಲಾವಣೆ ಆಗಿದೆ ಸರ್. ಇವಾಗ ಯಾಕಂದ್ರೆ ಬೇರೆ ಬೇರೆ ಎಲ್ಲ ಗೊಬ್ಬರಗೆಲ್ಲ ಬಿಟ್ಟಿದೀವಿ. ಜೈ ಕಿಸಾನ್ ಬಿಟ್ಟಿದಾಗ ಚೆನ್ನಾಗಿ ಬಂದಿದೆ ಸರ್, ಇಳುವರಿ ಎಲ್ಲ ಚೆನ್ನಾಗಿ ಬಂದಿದೆ. ಆ ಜೈ ಕಿಸಾನ್ದೇ ಎಲ್ಲ ಬಳಸ್ಬೇಕು ಅಂತ ನಮ್ಗೆ ಆಸೆ ಇದೆ. ಒಂದ್ ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ಸರ್ ನಿಮ್ದು? ಮೇಂಟೆನೆನ್ಸ್ ಮಾಡಬೇಕು. ಮೇಂಟೆನೆನ್ಸ್ ಎಷ್ಟು ಮಾಡಿದ್ರೆ ಅಷ್ಟು ಇಳುವರಿ ಬರುತ್ತೆ ಸರ್. ಯಾರೋ ಇನ್ನು ಬೇರೆ ರೈತರು ಟೊಮೆಟೊ ಬೆಳಿತಾರೆ ಅಂತಂದ್ರೆ ಅವರಿಗೆ ನೀವು ಜೈ ಕಿಸಾನ್ ಅವ್ರ ಈ ಟೊಮೆಟೊ ಸ್ಪೆಷಲ್ ಗೊಬ್ಬರನ ಸಜೆಸ್ಟ್ ಮಾಡ್ತೀರಾ, ಶಿಫಾರಸ್ ಮಾಡ್ತೀರಾ? ಮಾಡ್ತೀವಿ ಸರ್. ಅಂದ್ರೆ ಯಾಕಂದ್ರೆ ನಮ್ಗೆ ಒಳ್ಳೇದಾಗಿದೆ ಅಲ್ಲ, ಅದಕ್ಕೋಸ್ಕರ ಇನ್ನೊಬ್ರಿಗೆ ಹೇಳಿದ್ರೆ ಅವರು ಬೆಳ್ಕೊಂತಾರೆ, ಚೆನ್ನಾಗಿ ಇಳುವರಿ ತಗೊಂತಾರೆ. ನಮಗೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಅವರಿಗೆ ತಾಂತ್ರಿಕ ಅಧಿಕಾರಿಯಾದ ಶಿವಕುಮಾರ್ ಅವರಿಗೆ ಮತ್ತು ರೈತರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.